ಹಿಂದಿನಿಂದ ಸಂಭೋಗ ಮಾಡುವುದು ಯಾಕೆ ಕೆಲವರಿಗೆ ಇಷ್ಟ ಆಗುತ್ತೆ? ಈ ಪ್ರಶ್ನೆಗೆ ನೇರವಾದ ಉತ್ತರವಿಲ್ಲ, ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಲೈಂಗಿಕ ಆಸಕ್ತಿಗಳು ಮತ್ತು ಅನುಭವಗಳು ವಿಭಿನ್ನವಾಗಿರುತ್ತವೆ. ಆದಾಗ್ಯೂ ಈ ವಿಡಿಯೋದಲ್ಲಿ ಗುದ ಸಂಭೋಗವನ್ನು ಇಷ್ಟಪಡಲು ಕೆಲವು ಸಂಭಾವ್ಯ ಕಾರಣಗಳನ್ನು ಮತ್ತು ಅದರ ಸಾಧಕ ಬಾಧಕಗಳನ್ನು ಚರ್ಚಿಸಲಾಗಿದೆ. ಗುದ ಸಂಭೋಗವನ್ನು ಕೆಲವರು ಇಷ್ಟಪಡಲು ಕಾರಣಗಳು: ಹೆಚ್ಚಿನ ಲೈಂಗಿಕ ಸುಖ. ಕೆಲವು ಅಧ್ಯಯನಗಳ ಪ್ರಕಾರ ಗುದ ಸಂಭೋಗವು ಯೋನಿ ಸಂಭೋಗಕ್ಕಿಂತ ಭಿನ್ನವಾದ ಮತ್ತು ತೀವ್ರವಾದ ಲೈಂಗಿಕ ಸುಖವನ್ನು ನೀಡಬಹುದು. ಗುದದ್ವಾರದಲ್ಲಿ ಹೆಚ್ಚಿನ ಸಂಖ್ಯೆಯ ನರ ತುದಿಗಳಿರುವುದರಿಂದ ಇದು ಸಾಧ್ಯವಾಗಬಹುದು. ಹೆಣ್ಣಿಗೆ ಯೋನಿ ಸಂಭೋಗದಿಂದ ಸುಖ ಸಿಗಲು ತಡವಾದರೆ ಗುದ ಸಂಭೋಗದಿಂದ ಬೇಗನೆ ಸುಖ ಪಡೆಯಬಹುದು ಎಂದು ಕೆಲವರು ನಂಬುತ್ತಾರೆ. ಆದರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಯೋನಿ ಸಂಭೋಗ ಸಾಧ್ಯವಾಗದಿದ್ದಾಗ, ಮಹಿಳೆಗೆ ಮುಟ್ಟಿನ ಸಮಸ್ಯೆ ಇದ್ದಾಗ ಅಥವಾ ಗರ್ಭಿಣಿಯಾಗಿದ್ದಾಗ ಯೋನಿ ಸಂಭೋಗ ಸೂಕ್ತವಲ್ಲದ ಕಾರಣ ಕೆಲವರು ಗುದ ಸಂಭೋಗವನ್ನು ಆರಿಸಿಕೊಳ್ಳಬಹುದು. ವಿಭಿನ್ನ ಅನುಭವ. ಕೆಲವರು ಲೈಂಗಿಕತೆಯಲ್ಲಿ ಹೊಸತನ ಮತ್ತು ವಿಭಿನ್ನ ಅನುಭವಗಳನ್ನು ಬಯಸುವುದರಿಂದ ಗುದ ಸಂಭೋಗವನ್ನು ಪ್ರಯತ್ನಿಸಬಹುದು. ಪುರುಷರ ಲೈಂಗಿಕ ಆಸಕ್ತಿ. ಕೆಲವು ಪುರುಷರಿಗೆ ಗುದ ಸಂಭೋಗವು ವಿಶಿಷ್ಟವಾದ ಲೈಂಗಿಕ ತೃಪ್ತಿಯನ್ನು ನೀಡುತ್ತದೆ. ಗುದ ಸಂಭೋಗದ ಸಾಧಕ ಬಾಧಕಗಳು: ಯೋನಿ ಸಂಭೋಗ ನೈಸರ್ಗಿಕ, ಸುರಕ್ಷಿತ ಮತ್ತು ಸಾಮಾನ್ಯ ಸಂಭೋಗದ ವಿಧಾನವಾಗಿದೆ. ಯೋನಿಯು ಶಿಶ್ನದ ಗಾತ್ರಕ್ಕೆ ಅನುಗುಣವಾಗಿ ಹಿಗ್ಗುವ ಮತ್ತು ಕುಗ್ಗುವ ಗುಣವನ್ನು ಹೊಂದಿದೆ ಮತ್ತು ಸ್ವಯಂ ಲೂಬ್ರಿಕೇಶನ್ ಅನ್ನು ಹೊಂದಿರುತ್ತದೆ. ಇದು ಸಂಭೋಗವನ್ನು ಸುಲಭಗೊಳಿಸುತ್ತದೆ ಮತ್ತು ಹೆಚ್ಚಿನ ಲೈಂಗಿಕ ಸುಖವನ್ನು ನೀಡುತ್ತದೆ. ಆದರೆ ಗುದ ಸಂಭೋಗದ ಪರಿಸ್ಥಿತಿ ವಿಭಿನ್ನವಾಗಿದೆ. ಗುದದ್ವಾರವು ತ್ಯಾಜ್ಯವನ್ನು ಹೊರಹಾಕಲು ಇರುವ ಅಂಗವಾಗಿದ್ದು, ಯೋನಿಗೆ ಹೋಲಿಸಿದರೆ ಚಿಕ್ಕದಾಗಿದೆ ಮತ್ತು ಕಡಿಮೆ ಹಿಗ್ಗುವ ಗುಣವನ್ನು ಹೊಂದಿದೆ. ಬಲವಂತವಾಗಿ ಹಿಗ್ಗಿಸಲು ಪ್ರಯತ್ನಿಸಿದರೆ ಬಿರುಕು ಬೀಳುವ ಸಾಧ್ಯತೆ ಹೆಚ್ಚು. ಗುದದ್ವಾರದಲ್ಲಿ ಸ್ವಯಂ ಲೂಬ್ರಿಕೇಶನ್ ಇರುವುದಿಲ್ಲ, ಆದ್ದರಿಂದ ಲೂಬ್ರಿಕೆಂಟ್ ಅನ್ನು ಬಳಸಬೇಕಾಗುತ್ತದೆ. ಗುದ ಸಂಭೋಗದಿಂದ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚು. ಸರಿಯಾದ ಲೂಬ್ರಿಕೇಶನ್ ಇಲ್ಲದೆ ಮಾಡಿದರೆ ನೋವು ಮತ್ತು ರಕ್ತಸ್ರಾವ ಉಂಟಾಗಬಹುದು. ಪೈಲ್ಸ್ ಸಮಸ್ಯೆ ಇರುವವರಿಗೆ ಇದು ಸೂಕ್ತವಲ್ಲ. ವಿಡಿಯೋದ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಗುದ ಸಂಭೋಗವನ್ನು ಮಾಡದೇ ಇರುವುದು ಉತ್ತಮ. ಹೆಚ್ಚಿನ ಮಹಿಳೆಯರು ಇದನ್ನು ಇಷ್ಟಪಡುವುದಿಲ್ಲ ಮತ್ತು ಯೋನಿ ಸಂಭೋಗವು ನೈಸರ್ಗಿಕ ಮತ್ತು ಸುರಕ್ಷಿತ ವಿಧಾನವಾಗಿದೆ. ನಿಮ್ಮ ಸಂಗಾತಿಗೆ ಗುದ ಸಂಭೋಗ ಇಷ್ಟವಿದ್ದರೂ ಸಹ ಸಾಕಷ್ಟು ಮುನ್ನೆಚ್ಚರಿಕೆ ಮತ್ತು ಪರಸ್ಪರ ಒಪ್ಪಿಗೆಯೊಂದಿಗೆ ಮಾಡುವುದು ಮುಖ್ಯ. ಈ ಮಾಹಿತಿಯು ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸಲಾಗಿದೆ.